ನನ್ನ ಡ್ರೀಮ್ ಸ್ಟುಡಿಯೋ ಓಪನ್ ಆಗಿದೆ. ಡ್ರೀಮ್ ಬೈಕ್ ಓಡಿಸೋ ಚಾನ್ಸ್ ಸಿಕ್ತು. ಎಲ್ರಿಗೂ ನಮಸ್ಕಾರ, ಹೇಗಿದ್ದೀರಾ? ತುಂಬಾ ದಿನ ಆಯ್ತು ವಿಡಿಯೋಸ್ ಪೋಸ್ಟ್ ಮಾಡಿ. ಮರ್ತ್ಗಿರ್ತ ಹೋಗಿಲ್ಲ ತಾನೇ ನನ್ನ. ಏನಕ್ಕೆ ವಿಡಿಯೋ ಪೋಸ್ಟ್ ಮಾಡಿಲ್ಲ ಅಂದ್ರೆ ಕ್ಲಾಸ್ ಕೆಲಸ ನಡೀತಾ ಇತ್ತು. ಫಸ್ಟ್ ಟೈಮ್ ಇಷ್ಟು ದೊಡ್ಡ ಸ್ಟುಡಿಯೋನ ಬಿಲ್ಡ್ ಮಾಡಿದ್ದು. ತುಂಬಾ ಕ್ವಶನ್ಸ್, ತುಂಬಾ ಡೌಟ್, ಫುಲ್ ತಲೆ ಕೆಟ್ಟ ಗೊಬ್ಬರ ಆಗ್ಬಿಟ್ಟಿತ್ತು. ಅದಕ್ಕೆ ಇಷ್ಟು ದಿನ ವಿಡಿಯೋಸ್ ಪೋಸ್ಟ್ ಮಾಡಿರ್ಲಿಲ್ಲ. ಬಟ್ ಇನ್ಮೇಲೆ ಒಳ್ಳೊಳ್ಳೆ ಕಂಟೆಂಟ್ ಗಳು ಕೊಡ್ತೀನಿ. ಪೇಜ್ ನ ಫಾಲೋ ಮಾಡ್ಕೊಳ್ಳಿ. ಹಾಗೆ ಇವತ್ತು ನಮ್ ಕ್ಲೈಂಟ್ ಗೆ ಹ್ಯಾಂಡ್ ಸ್ಟ್ಯಾಂಡ್ ನ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೆ. 3 to 5 ಸೆಕೆಂಡ್ಸ್ ಹೋಲ್ಡ್ ಮಾಡ್ತಾ ಇದಾರೆ. ಸಕ್ಕದಾಗಿ ಬರ್ತಾ ಇದೆ, ಒಳ್ಳೆ ಪ್ರೋಗ್ರೆಷನ್ ಆಗಿದೆ. ಹಾಗೆ ಬ್ಯಾಕ್ ಹ್ಯಾಂಡ್ ಸ್ಪ್ರಿಂಗ್ ನ ಅನ್ಲಾಕ್ ಮಾಡಿಸೋದಕ್ಕೆ ಎಲ್ ಫಾಲ್ ನ ಮಾಡಿಸ್ತಾ ಇದ್ದೆ. ಎಲ್ ಫಾಲ್ ಮಾತ್ರ ನೆಕ್ಸ್ಟ್ ಲೆವೆಲ್ ಮಾಡ್ತಾ ಇದಾರೆ ನೋಡಿ. ಈ ಫ್ಲಿಪ್ ನ ಕಲ್ತ್ಕೊಂಡ್ರೆ ಬ್ಯಾಕ್ ಹ್ಯಾಂಡ್ ಸ್ಪ್ರಿಂಗ್ ನ ಅನ್ಲಾಕ್ ಮಾಡೋದಕ್ಕೆ ಸಖತ್ ಹೆಲ್ಪ್ ಮಾಡುತ್ತೆ. ಸೆಷನ್ ಎಲ್ಲ ಮುಗಿದ್ಮೇಲೆ ಗಾಡಿ ಕೀ ಕೊಟ್ಬಿಟ್ಟು ಗಾಡಿ ಓಡಿಸಿ ಅಂತ ಕೊಟ್ರು. ನನ್ಗಂದ್ರು ಸಖತ್ ಖುಷಿ ಆಯ್ತು. ಏನಕ್ಕಂದ್ರೆ ಅದು ನನ್ನ ಡ್ರೀಮ್ ಬೈಕ್ Z900 ಗುರು. ಗಾಡಿ ಸ್ಟಾರ್ಟ್ ಮಾಡಿ ಒಂದ್ ರೌಂಡ್ ಹೋದೆ. ಲಾಸ್ಟ್ ಟೈಮ್ ಓಡಿಸಿದ್ ಕಾನ್ಫಿಡೆಂಟ್ ಅಲ್ಲಿ ಈ ಸತಿ ಸ್ವಲ್ಪ ಫಾಸ್ಟ್ ಆಗೋದೆ. ಫಸ್ಟ್ ಟೈಮ್ ಓಡಿಸ್ಬೇಕಾದ್ರೆ ಭಯ ಇತ್ತು. ಸೆಕೆಂಡ್ ಟೈಮ್ ಓಡಿಸಿದ್ಮೇಲೆ ಭಯ ಆಗ್ತಿತ್ತು. ಸೀರಿಯಸ್ ಆಗಿ ಬ್ರೂಟಲ್ ಮಷೀನ್ ಮಾತ್ರ. ನಮ್ ಕ್ಲೈಂಟ್ ಗೆ ಥ್ಯಾಂಕ್ಸ್ ಹೇಳಿದೆ ಓಡಿಸೋದಕ್ಕೆ ಕೊಟ್ಟಿದ್ದಕ್ಕೆ. ಹಾಗೆ ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ಊಟ ಮಾಡ್ಕೊಂಡು ಈವ್ನಿಂಗ್ ಕ್ಲಾಸ್ ಬಂದೆ. ಕ್ಲೈಂಟ್ಸ್ ಎಲ್ಲ ಫ್ರಂಟ್ ಹ್ಯಾಂಡ್ ಸ್ಪ್ರಿಂಗ್ ಹಾಗೆ ಬ್ಯಾಕ್ ಹ್ಯಾಂಡ್ ಸ್ಪ್ರಿಂಗ್ ನ ಟ್ರೈ ಮಾಡ್ತಾ ಇದ್ರು. ಇವರು ಬ್ಯಾಕ್ ಹ್ಯಾಂಡ್ ಸ್ಪ್ರಿಂಗ್ ನ ಹಾರ್ಡ್ ಫ್ಲೋರ್ ಅಲ್ಲೇ ಲ್ಯಾಂಡ್ ಮಾಡ್ಬಿಟ್ರು. ಅವ್ರಂತೂ ಫುಲ್ ಹ್ಯಾಪಿ. ಅವ್ರನ್ನ ನೋಡಿ ನಾನು ಹ್ಯಾಪಿ. ಕ್ಲಾಸ್ ನ ಮುಗಿಸ್ಕೊಂಡು ಮನೆ ಕಡೆಗೆ ಹೋದೆ. ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗ್ತೀನಿ. ಟಾಟಾ.